ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದೇ ಒಂದು ಎಕ್ಸ್ಟ್ರಾ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಂತ ಹೇಳಿದ್ರೆ, ಸೊ ಗುಡ್ ನ್ಯೂಸ್, ನನ್ನ ಮಗಳು ಬರ್ತ್ಡೇ ದಿನ ನಿನ್ನೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಸೊ ತುಂಬ ಕಷ್ಟಪಟ್ಟಿದ್ದೀನಿ ಇದಕ್ಕೋಸ್ಕರ. ನಿನ್ನೆ ಮಧ್ಯಾಹ್ನನೇ ಬಂತು. ನಿನ್ನೆ ತುಂಬ ಮೂಡ್ ಅಪ್ಸೆಟ್ ಆಗಿತ್ತು, ಕರೆಕ್ಟಾಗಿ ಈ ವ್ಲಾಗ್ನು ಕೂಡ ಮಾಡಿಲ್ಲ. ಒಂದು ಮಿನಿ ವ್ಲಾಗ್ ಥರ ಚಿಕ್ಕದು ಮಾಡಿ ಹಾಕಿದ್ದೀನಿ ಅಷ್ಟೇ, ಫುಲ್ ಮಾಡ್ಕೊಳ್ಬೇಕಿಲ್ಲ. ಆ್ಯಂಡ್ ಇದನ್ನು ಕೂಡ ಅಲ್ಲಿ ಹೇಳ್ಕೋಬೇಕು ಅಥವಾ ಖುಷಿ ವಿಚಾರ ಮಾತಾಡಬೇಕು ಅಂತ ಏನಕ್ಕೋ ಅನ್ನಿಸ್ಲಿಲ್ಲ. ನೆನ್ನೆ ತುಂಬ ಬೇಜಾರಲ್ಲಿದ್ದೆ, ಅದಕ್ಕೆ ಇವಾಗಲೇ ವ್ಲಾಗ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪಾಪು ತುಂಬ ಜನ ವಿಶ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು. ಸೊ ಇದನ್ನು ಒಂದು ಎಕ್ಸ್ಟ್ರಾ ವ್ಲಾಗ್ ಮಾಡಿ ಹೇಳೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ನಿಮಗೇ ತೋರಿಸ್ತೀನಿ ಡೈರೆಕ್ಟಾಗಿ. ಸೊ ನೋಡಿ, ನನಗೆ ಗೂಗಲ್ ಪಿನ್ ಬಂದಿದೆ. ಸೊ ನಿನ್ನೆ ಮಧ್ಯಾಹ್ನ ಬಂತು. ಇದು ಬಂದು ನನ್ನ ತಂಗಿ ನೇಮಲ್ಲಿ ಬಂದಿದೆ. ಬಿಕಾಸ್ ಹೇಳಿದೆ, ನಂದು ಆ್ಯಡ್ಸೆಸ್ ಅಕೌಂಟು ತುಂಬ ಪ್ರಾಬ್ಲಮ್ ಆಗಿತ್ತು ಅಂತ ನಿಮಗೆ ಒಂದು ವೀಡಿಯೋದಲ್ಲಿ. ಸೊ ಅವಳದು ಮೇಲ್ ಐ ಡಿ ಕೊಟ್ಟು ಅವಳ ಹೆಸರಿಂದ ಆ್ಯಡ್ಸೆಸ್ ಅಕೌಂಟನ್ನ ಓಪನ್ ಮಾಡಿರೋದು. ಅದಕ್ಕೋಸ್ಕರ ಚಾಂದಿನಿ MK ಅಂತ ಅವಳ ಹೆಸರಲ್ಲೇ ನಮ್ಮ ಅಮ್ಮ ಅವರ ಮನೆ ಅಡ್ರೆಸ್ ಕೊಟ್ಟಿದ್ದೆ, ಅದಕ್ಕೇ ಬಂದಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಹೆಚ್ಚು ಕಡಿಮೆ 7 ತಿಂಗಳು ಶ್ರಮದ ಪ್ರತಿಫಲ. ಆ್ಯಂಡ್ ಇದು ನನ್ನೊಬ್ಳದ್ದೇ ಆಗಿರೋಕ್ಕೆ ಸಾಧ್ಯ ಇಲ್ಲ, ನಿಮ್ಗಳದ್ದು ಕೂಡ. ನೀವು ಯಾರ್ಯಾರು ನನ್ನ ವ್ಯೂವರ್ಸ್ ಇದ್ದೀರಾ, ನಿಮ್ಗಳಿಂದನೇ ಸಾಧ್ಯ ಆಯಿತು ಅಂತ ಹೇಳ್ಬೋದು ಇದನ್ನು ತಗೊಳ್ಳೋದಕ್ಕೆ. ಸೊ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟೇ ಕಾರಣ ಅಂತ ಹೇಳ್ತೀನಿ ನಾನು. ಯಾಕಂದರೆ ನೀವುಗಳು ನನ್ನ ವೀಡಿಯೋಸ್ ನೋಡಿಲ್ಲ ಅಂದರೆ, ಸಪೋರ್ಟ್ ಮಾಡಿಲ್ಲ ಅಂದರೆ, ಸೊ ಇದನ್ನು ನಾನು ಇನ್ನೂ 2 ವರ್ಷ ಆದ್ರೂ ಕೂಡ ತಗೊಳಕ್ಕಾಗ್ತಾ ಇರಲಿಲ್ಲ. ನನ್ನ ಪ್ರಕಾರ ನಾನು ಸ್ವಲ್ಪ ಬೇಗನೆ ತೊಗೊಂಡಿದ್ದೀನಿ ಅಂದ್ಕೋತೀನಿ, 7 ತಿಂಗಳು. ಸೊ ಅದು ನನಗೆ ಸ್ವಲ್ಪ ಬೇಗನೆ ಅಂತ ಅನಿಸುತ್ತೆ. ಸೊ ಕಂಪ್ಯಾರಿಸನ್ ಮಾಡಿದ್ರೆ ಕೆಲವೊಬ್ಬರು ಇನ್ನೂ ತುಂಬ ಕಷ್ಟಪಡ್ತಾ ಇದ್ದಾರೆ ಯೂಟ್ಯೂಬರ್ಸು. ಬಟ್ ಅವ್ರಿಗೆ ಇನ್ನೂ ಗೂಗಲ್ ಪಿನ್ ಬಂದಿರಲ್ಲ. ಸೊ ಹಂಗೆ ಇದು ಮಾಡಿದ್ರೆ ನನ್ನ ಕಷ್ಟಕ್ಕೆ ಸ್ವಲ್ಪ ಬೇಗ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ತೀನಿ. ಅದಕ್ಕೆಲ್ಲ 100% ಫ್ರೆಂಡ್ಸ್ ನೀವೇ ಕಾರಣ, ಯೂಟ್ಯೂಬ್ ಫ್ಯಾಮಿಲಿನೇ ಕಾರಣ. ಸೊ ನನ್ನದು ಎಷ್ಟು ಇದೆ ಶ್ರಮ, ಅದರಷ್ಟೇ ನಿಮ್ಮ ಪ್ರೀತಿ ವಿಶ್ವಾಸನೂ ಇದೆ. ಅದಕ್ಕೋಸ್ಕರನೇ ನನ್ನ ವೀಡಿಯೋಸ್ ಇಷ್ಟು ಚೆನ್ನಾಗಿ ಓಡ್ತಾ ಇರೋದು, ವ್ಯೂಸ್ ಬರ್ತಾ ಇರೋದು, ಆ್ಯಂಡ್ ಗೂಗಲ್ ಪಿನ್ ಬಂದಿರೋದು. ಆ್ಯಂಡ್ ತುಂಬ ಅಂದರೆ ತುಂಬ ಸಂತೋಷದ ವಿಷಯ. ಇದನ್ನು ನೋಡಿದ ತಕ್ಷಣ ನಾನು ಏನೇನೆಲ್ಲ ಬೇಜಾರಲ್ಲಿದ್ದೆ ಅಥವಾ ಕೆಲವೊಂದು ಬ್ಯಾಡ್ ಕಮೆಂಟ್ಸ್ಗೆ ಹೊತ್ಕೊಂಡು ಕೂತಿದ್ದೆ. ಒಂದು ಸ್ವಲ್ಪ ದಿನ ವೀಡಿಯೋಸ್ಗಳು ರೆಗ್ಯುಲರಾಗಿ ಹಾಕೇ ಇಲ್ಲ, ವೀಕ್ಲಿ 2-3 ಹಾಕಿದೆ. ಕೆಲವೊಂದು ಸಲ ನಾನು ಮನೇಲಿ ಕೂತ್ಕೊಂಡು, ಹಳ್ಳೀಲಿ ಕೂತ್ಕೊಂಡು ಏನು ಕಂಟೆಂಟ್ ಮಾಡೋಕ್ಕಾಗುತ್ತೆ, ಮನೇಲಿ ಕೂತ್ಕೊಂಡು ಒಂದು ಮೂಲೆಯಲ್ಲಿ ಬೇಡ ಸ್ಟಾಪ್ ಮಾಡಿಬಿಡೋಣ ಅಂತ ಅನಿಸಿದ್ದು ಇದೆ. ಬಟ್ ಮತ್ತೆ ಧೈರ್ಯ ತಗೊಂಡು, ಇಲ್ಲ ನನಗೆ ಏನಾಗುತ್ತೆ ಅದನ್ನೇ ತೋರಿಸೋಣ, ನನ್ನ ಮನೇಲಿ ಏನಿದೆ, ನಮ್ಮೂರಲ್ಲಿ ಏನಿದೆ ಅದನ್ನೇ ತೋರಿಸೋಣ. ಸೊ ಇಷ್ಟಪಡೋರು ನಾವು ಹೇಗಿದ್ರು ಇಷ್ಟಪಟ್ಟು ನೀವುಗಳು ನೋಡ್ತೀರಾ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡಿದೆ. ತುಂಬ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹೆಚ್ಚು ಕಡಿಮೆ 7 ತಿಂಗಳಾಯಿತು. ಆವಾಗೂ ಕೂಡ ಡಿಪ್ರೆಷನಲ್ಲಿದ್ದೆ. ಅವಾಗ ಮಾತಾಡ್ತಾನೆ ಹತ್ಬಿಡೋ ಥರ, ಅಳೋ ಥರ ಆಗ್ಬಿಡ್ತಿತ್ತು. ಇವಾಗ ಹೋಲಿಸ್ಕೊಂಡ್ರೆ ಬೆಟರ್, ಸ್ಟ್ರಾಂಗ್ ಆಗಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಇನ್ನೂ ಕೂಡ ಇದನ್ನು ಓಪನ್ ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಅರ್ಜೆಂಟಲ್ಲಿ ಹೋಗ್ಬಿಟ್ಟು ಪಾಪುಗೆ ಇದು ಹಣ್ಕಾಯಿ ತೊಗೊಂಡು ಪೂಜೆ ಮಾಡಿಸ್ಕೊಬರೋಕ್ಕೆ ಇದನ್ನು ತಗೊಂಡು ಹೋಗೋಣ ಅಂದ್ಕೊಂಡೆ, ಮರ್ತ್ಕೊಂಡೆ. ಮನೇಲೂ ಕೂಡ ಪೂಜೆ ಮಾಡೋಕ್ಕಾಗಲಿಲ್ಲ, 8 ಗಂಟೆಗೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದು. ಹಾಗಾಗಿ ಈಗ ಮನೇಲೇ ಅಮ್ಮ ಪೂಜೆ ಮಾಡ್ತಾಯಿದ್ದೆ. ಅಮ್ಮನ ಹತ್ರ ಕೊಟ್ಬಿಟ್ಟು ಇದನ್ನು ಈಗ ಪೂಜೆ ಮಾಡಿಸಿ ಓಪನ್ ಮಾಡಿ ಇವಾಗ್ತೇ ಗೂಗಲ್ ಪಿನ್ಗೆ ಇದು ಮಾಡ್ತೀನಿ, ಇದು ಹಾಕ್ತೀನಿ. ಹಾಕ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಬೇಕು. ಸೊ ತುಂಬ ಖುಷಿ ಆಗ್ತಾ ಇದೆ. ನಾವು ಏನು ಹೇಳೋದು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ ಖುಷಿಗೆ. ನಾನು ಇದನ್ನು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಮಾಡಿ ಇದು ಸಿಕ್ಕಿದೆ. 200% 1000% ಇದು ನಿಮ್ಗಳಿಗೇನೆ. ಸೊ ನಾನು ಇನ್ನೊಬ್ರಿಗೆ ಇದನ್ನು ಇದು ಮಾಡೋಕ್ಕೆ ಹೇಳ್ತೀನಿ. ಏನಕ್ಕಂದರೆ ನನಗೆ ಇಷ್ಟು ಸ್ಟ್ರಾಂಗ್ ಆಗೋದಕ್ಕೆ, ಇಷ್ಟು ಧೈರ್ಯವಾಗಿ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ, ನನ್ನ ಮಗಳನ್ನ ನೋಡ್ಕೊಳ್ಳೋದಕ್ಕೆ, ಮೋಸ್ಟ್ಲಿ ನನ್ನ ಗಂಡನ ಪ್ರೀತಿ, ಆಶೀರ್ವಾದ, ಅವರೆಲ್ಲೋ ಒಂದು ಕಡೆ ನೋಡ್ತಿರ್ತಾರೆ ನಾನು ಮಾಡೋದನ್ನು ಅನ್ನೋದು ಒಂದು ನಂಬಿಕೆನೇ ಕಾರಣ ಅಂತ ಭಾವಿಸ್ತೀನಿ. ಅದಕ್ಕೋಸ್ಕರ ನಾನು ಇದನ್ನು ಸಂತಂಗೆ ಡೆಡಿಕೇಟ್ ಮಾಡ್ತೀನಿ. ಸೊ ನನಗೆ ಏನೇ ಮಾಡಿದ್ರು, ಎಲ್ಲೇ ಇದ್ದರೂ, ಹೇಗೆ ಇದ್ರೂ, ಸೊ ನನ್ನ ಪ್ರತಿಯೊಂದು ಇದರಲ್ಲೂ ಕೂಡ ಸ್ವಂತವರು ಇದ್ದೇ ಇರ್ತಾರೆ. ಸೊ
ನಾನು ಸಂತಂಗೆ ಇದು ಮಾಡೋಕ್ಕೆ ಇಷ್ಟಪಡ್ತೀನಿ ಇದನ್ನು. ಅವರು ಇವತ್ತು ಇದ್ದಿದ್ರೆ ತುಂಬ ಖುಷಿಪಟ್ಟಿರೋರು, ಸುಷ್ಮಾ ಏನೋ ಒಂದು ಮಾಡಿದ್ದಾಳಲ್ವಾ, ಏನೋ ಒಂದು ಮಾಡ್ತಿದ್ದಾಳೆ ಅಂತ. ಬಟ್ ಅವ್ರು ಇವತ್ತಿಲ್ಲ, ತುಂಬ ಬೇಜಾರಾಗ್ತಾ ಇದೆ. ಪರವಾಗಿಲ್ಲ, ಅವರೆಲ್ಲೋ ಒಂದು ಕಡೆ ನೋಡ್ತಾ ಇರ್ತಾರೆ, ಆಶೀರ್ವಾದ ಮಾಡ್ತಾ ಇರ್ತಾರೆ ಅಂತಲೇ ಇವತ್ತುವರೆಗೂ ಭಾವಿಸ್ತಾ ಇದ್ದೀನಿ. ಇನ್ನೊಂದು ತಿಂಗಳು ಬಂದರೆ ಒಂದು ವರ್ಷ ಆಗುತ್ತೆ ಅವ್ರು ನಮ್ಮನ್ನು ಬಿಟ್ಟು ಹೋಗಿ. ಸೊ ತುಂಬ ಖುಷಿ ಆಗ್ತಾ ಇದೆ ಗೈಸ್. ನಿನ್ನೆಯಿಂದನೂ ಕೂಡ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೀಗೆ ಇರಲಿ, ಯಾವಾಗಲೂ ನಿಮ್ಮ ಪ್ರೀತಿ, ಯಾವಾಗಲೂ ಸಪೋರ್ಟು ಹೀಗೆ ಇರಲಿ ನಮ್ಮ ಮೇಲೆ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲಿಗೆ ಇದು ಮಾಡ್ತೀನಿ. ಸೊ ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ನಾಳೆ ಬರ್ತ್ಡೇ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡಿ ನಮ್ಮ ಪಾಪುಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್.